ಕಡೆಯಿಂದ ಮೂಡ ಹಗರಣ ಏನು ನಡೀತಾ ಇದೆ, ಈ ಹಗರಣದಲ್ಲಿ ನಮ್ಮ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಅಂತ ನಮ್ಮ ಸಮುದಾಯದ ಒಂದು ಸೊಸೈಟಿ ಇದೆ. ಸೊಸೈಟಿಗೆ 55 ಸೈಟು ಮೂಡಾವತಿಯಿಂದ ಹಂಚಿಕೆ ಆಗಿದೆ. ಈ ಸೊಸೈಟಿಯವರು ಲ್ಯಾಂಡ್ ಲೂಸರ್ಸ್ ಅಲ್ಲ. 1992ರಲ್ಲಿ ಫಾದರ್ ಡೆನ್ನಿಸ್ ನೊರನ ಅಂತ ನಮ್ಮ ದೊಡ್ಡ ಚರ್ಚಿನ ಫಾದರು 108 ಎಕರೆ ಜಮೀನು ಖರೀದಿ ಮಾಡಿ ಜೇಮ್ಸ್ ಮಾರ್ಟಿಸನ್ ಅವ್ರನ್ನ GPA ಹೋಲ್ಡರ್ ಮಾಡಿ 1462 ಬಡವರಿಗೆ ಸೈಟ್ ಹಂಚಿರ್ತಾರೆ. ಅದನ್ನು ಮೂಡ ಮತ್ತೆ ಸ್ವಾಧೀನಪಡಿಸ್ಕೊಂಡಿರ್ತದೆ. ಅಂದಿನಿಂದ ಇಂದಿನವರೆಗೆ ಓಡಾಡೋದಕ್ಕೋಸ್ಕರ, ಮೂಡ ಸರ್ಕಾರದ ಮಧ್ಯೆ ಓಡಾಡೋದಕ್ಕೋಸ್ಕರ ಇದೊಂದು ಸೊಸೈಟಿ ಸೃಷ್ಟಿ ಮಾಡಿರ್ತಾರೆ. ಈ ಸೊಸೈಟಿಯವರು ಇತ್ತೀಚೆಗೆ ಯಾರಿಗೂ ಗೊತ್ತಿಲ್ಲದಿರಂಗೆ 2022ರಲ್ಲಿ MMG ಕನ್ಸ್ಟ್ರಕ್ಷನ್ ಅನ್ನೋರ ಜೊತೆ, ಈಗೇನು ಇಷ್ಟು ದಿನ ಕೆಲವೊಂದು ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತು MMG ಕನ್ಸ್ಟ್ರಕ್ಷನ್ ಅಂತ, ಅವ್ರ ಜೊತೆ ಒಂದು ಟೈಅಪ್ ಆಗಿ ಮೂಡ ಅಧಿಕಾರಿಗಳ ಜೊತೆ ಶಾಮೀಲಾಗಿ ತಮ್ಮದೇ ಲ್ಯಾಂಡು ಕಳ್ಕೊಂಡಿರೋದು ಅಂತ ಹೇಳಿ 55 ಸೈಟ್ಗಳನ್ನ ಪಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ನಿಮ್ಮ ಮಾಧ್ಯಮದಲ್ಲಿ ಹೆಚ್ಚು ಕಮ್ಮಿ 31 ಸೈಟ್ದು ಡಿಸ್ಪ್ಲೇ ಆಗ್ತಾ ಇದೆ. ಈ ವಿಚಾರವಾಗಿ 55 ಸೈಟು ಎಲ್ಲೆಲ್ಲಿ ಪಡೆದಿದ್ದಾರೆ ಅನ್ನೋದು ಸಂಪೂರ್ಣ ವಿವರಗಳನ್ನ ಲೋಕಾಯುಕ್ತರಿಗೆ, ED ಅಧಿಕಾರಿಗಳಿಗೆ ನಮ್ಮ ಸಂಘಟನೆಯ ಪರವಾಗಿ ನಾವು ಶನಿವಾರ ದೂರನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಸಂಪೂರ್ಣ ಕ್ರಯಪತ್ರವನ್ನು ರದ್ದು ಮಾಡಬೇಕು. ಯಾವ ಅವಧಿಲಾಗಿರುತ್ತೆ? ಕಳ್ಕೊಂಡಿರೋದು 1992ರಲ್ಲಿ ನಮ್ಮ ಸಮುದಾಯದ ಜನ. ಈಗ ಅದರ ಪರವಾಗಿ ಪಡ್ಕೊಂಡಿರೋದು 2023 ಮೇಯಿಂದ 55 ಸೈಟ್ಗಳನ್ನ ಪಡೆದಿದ್ದಾರೆ. ದೇವನೂರು ಬಡಾವಣೆ, ನಾಚನಹಳ್ಳಿ ಪಾಳ್ಯ, RT ನಗರ ಪ್ರಮುಖ ಪ್ರೈಮ್ ಲೊಕೇಶನ್ಗಳಲ್ಲಿ ಈ 50-50 ಅನುಪಾತದ್ದು ಏನು ಚರ್ಚೆ ನಡೀತಾ ಇದೆ ಅದರಲ್ಲಿ ಆ ಅಡಿಯಲ್ಲೇ ಪಡೆದಿದ್ದಾರೆ. ಅದನ್ನು ಅವರು ಲ್ಯಾಂಡ್ ಲೂಸರ್ಸ್ ಅಲ್ಲದೇ ಇರೋದ್ರಿಂದ, ಲ್ಯಾಂಡ್ ಲೂಸರ್ಸ್ ಆಗಿದ್ರೂ ಸಫಿಷಿಯೆಂಟಾಗಿ ಡಾಕ್ಯುಮೆಂಟೇಷನ್ ಇರಬೇಕು, ಅವರಿಗೆ ಕೊಡೋಕ್ಕೆ ಅದು ಹಕ್ಕಿದೆ. ಈಗ 50-50% ರೇಷಿಯೋದಲ್ಲಿ ಕೊಡೋದೇ ತಪ್ಪು ಅಂತ ಇರುವಾಗ ಅವ್ರು ಏನೇ ಡಾಕ್ಯುಮೆಂಟೇಷನ್ ಪ್ರೊಡ್ಯೂಸ್ ಮಾಡಿದ್ರು ಲ್ಯಾಂಡ್ ಲೂಸರ್ಸ್ ಆಗಿದ್ದು ಅದು ಹೋಗುತ್ತೆ. ಇವ್ರು ಲ್ಯಾಂಡ್ ಲೂಸರ್ಸೇ ಅಲ್ಲದೆ ಇರೋದ್ರಿಂದ ಇದು ಕೊಟ್ಟಿರೋದೇ ದೊಡ್ಡ ಆಶ್ಚರ್ಯ ಆಗಿರೋದೆ. ಅದರಿಂದ ಇದನ್ನು ಯಾವುದೇ ಒಂದು ಮುಲಾಜಿಲ್ಲದೆ ವಾಪಸ್ ಹಿಂಪಡಿಬೇಕು ಅನ್ನೋದನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಶನಿವಾರ ED ಅಧಿಕಾರಿಗಳು ಹಾಗೂ ಲೋಕಾಯುಕ್ತರಿಗೆ ಕಚೇರಿಗೆ ಪರ್ಸನಲ್ ಆಗಿ ನಮ್ಮ ಸಂಘಟನೆ ವತಿಯಿಂದ ನಾವು ದೂರು ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಇದು ಬಗೆಹರಿಲಿಲ್ಲ ಅಂತಂದ್ರೆ ಅದು ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ತಗೊಳ್ಳೇಬೇಕು. ಎಲ್ಲರದನ್ನು 50-50 ಅನುಪಾತದ್ದು ಕೊಟ್ಟಿರೋದೇ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಒಬ್ಬರೇ ಅಲ್ಲ. ಈ ಒಂದು ಕಾನ್ಸೆಪ್ಟೇ ತಪ್ಪು ಅನ್ನುವಾಗ, ಈಗ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟಾಗ, ಅವರ ಕ್ರಯಪತ್ರನೇ ರದ್ದಾದಾಗ, ಅವ್ರ ಮಿಸಸ್ಸಿಗೆ ಸಂಬಂಧಪಟ್ಟಿದ್ದು ಎಲ್ಲರದು ರದ್ದಾಗಬೇಕು. ಸರ್ಕಾರ ಮೀಣಾಮೇಷ ಯೋಚನೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ED ಅಧಿಕಾರಿಗಳ ಫೈಲು ಏನು ಕಂಪ್ಲೀಟ್ ಆಗಿ ಒಂದು ವಿಚಾರಣೆ ಫೈಲ್ ಹೋದಾಗ ರದ್ದು ಮಾಡಲೇಬೇಕು. ರದ್ದು ಮಾಡದೆ ಹೋದ್ರೂ ಬೇರೆಯವ್ರದ್ದು, ಲ್ಯಾಂಡ್ ಲೂಸರ್ಸ್ ಅಲ್ಲದೆ ಇರೋಂಥವ್ರಿಗೆ ಕೊಟ್ಟಿದ್ದಾರಲ್ಲ ನಮ್ಮ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಅವ್ರಿಗೆ, ಅವ್ರದ್ದು ರದ್ದು ಮಾಡಿಸೋ ಗಂಟ ನಮ್ದು ಹೋರಾಟ ಇರುತ್ತೆ. ನಾವು ಈಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಒಂದು ಲೆಟ್ರ್ ಕೊಡ್ತಾ ಇದ್ದೀವಿ. ನಮಗೆ ಶನಿವಾರ ಪರ್ಮಿಷನ್ ಕೊಡಿ, ದೊಡ್ಡ ಚರ್ಚಿನ ಮುಂದೆ ಒಂದು ಸ್ಟ್ರೈಕ್ ಮಾಡೋದಕ್ಕೆ. ಇವ್ರಿಗೆ ಇಲ್ಲಿಗೆಲ್ಲ ಕೊಟ್ಟಿದ್ದಾರೆ, ಇದನ್ನು ಮರುಪಡಿಬೇಕು. ಸರ್ಕಾರಕ್ಕೆ ಒಂದು ಗಮನಕ್ಕೆ ತರುವುದಕ್ಕೋಸ್ಕರ ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ಕಿಗೆ, ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕು, ಇದು ಅವರು ಹಿಂಪಡಿಬೇಕು. ನಮಸ್ತೆ.